ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಣೆ ತಡೆದ ಶ್ರೀರಾಮ ಸೇನೆ. 85 ಚೀಲ ಅಕ್ಕಿ ಪಿಕಪ್ ವಾಹನ ವಶ. ಆಹಾರ ಇಲಾಖೆಯಿಂದ ದಾಳಿ. ಕೆಲಸದ ವೇಳೆ ಚಾಲಕನಿಗೆ ಗಂಭೀರ ಗಾಯ. ಕ್ರಷರ್ ಮಾಲೀಕನಿಂದ ವಂಚನೆ ಆರೋಪ. ಚಿಕಿತ್ಸೆ ಸಿಗದೆ ಸಂತ್ರಸ್ತ ಯುವಕನ ಕುಟುಂಬಸ್ಥರ ಕಣ್ಣೀರು. ಒಂದೇ ದಿನ ತಾತ ಮೊಮ್ಮಗನಿಗೆ ಅಪಘಾತ. ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಎದೆ ಜಲ್ಲನ್ನಿಸುವ ದೃಶ್ಯ. ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮದಲ್ಲಿ ಘಟನೆ. ರಾಷ್ಟ್ರೀಯ ಹೆದ್ದಾರಿ 373ರ ರಸ್ತೆ ಅಗಲೀಕರಣ ಹಿನ್ನೆಲೆ 5 ಪಟ್ಟು ಹೆಚ್ಚಿನ ಪರಿಹಾರಕ್ಕೆ ಆಗ್ರಹ. ದೊಡ್ಡಳ್ಳಿ ರೈತರಿಂದ ಬೃಹತ್ ಪ್ರತಿಭಟನೆ. ನಾನು ಯಾವುದೇ ಅಕ್ರಮ ಮಾಡಿಲ್ಲ. 15 ವರ್ಷದ ಅವಧಿಯಲ್ಲಿ ನಾನು ಮಾಡಿರುವ ಅಭಿವೃದ್ಧಿ ಬಗ್ಗೆ ಸ್ಪಷ್ಟ ದಾಖಲೆಗಳಿವೆ. ಆರೋಪಗಳಿಗೆ ತಿರುಗೇಟು ನೀಡಿದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ. ಕಾನೂನು ಪ್ರಕರಣವೊಂದರಲ್ಲಿ ಕಸ್ಟಡಿಯಲ್ಲಿರುವ ಬೇಲೂರಿನ ಮಾಜಿ ಶಾಸಕ ಲಿಂಗೇಶ್. ಈ ಪ್ರಕರಣ ಕುರಿತು ನಿಷ್ಪಕ್ಷಪಾತ ತನಿಖೆ ಆಗಲಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಆಗ್ರಹ. ವಾರ್ತೆಗಳ ವಿವರ. ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಯಡಿ ಬಡ ಕುಟುಂಬಗಳಿಗೆ ಉಚಿತವಾಗಿ ವಿತರಿಸಲಾಗ್ತಕ್ಕಂಥ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ಸಾಗಾಟ ಮಾಡ್ತಾ ಇದ್ದ ಎಂತಕ್ಕಂಥ ಖಚಿತ ಮಾಹಿತಿಯನ್ನ ಆಧರಿಸಿ ಶ್ರೀರಾಮ್ ಸೇನೆಯ ಇವರು ಒಂದಿಷ್ಟು ಕಾರ್ಯಕರ್ತರು ಹೋಗಿ ಒಂದು ದಾಳಿಯನ್ನ ನಡೆಸಿದ್ದಾರೆ. ಅವರ ಮಾಹಿತಿಯ ಮೇರೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ನಡೆಸಿದ ಈ ದಾಳಿಯಲ್ಲಿ ಸುಮಾರು 85 ಚೀಲ ಅಕ್ಕಿ ಹಾಗೂ ಪಿಕಪ್ ವಾಹನವನ್ನ ವಶಕ್ಕೆ ಪಡೆದು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಘಟನೆ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ವೇಳೆ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಅಂತಕ್ಕಂಥವರು ಮಾತನಾಡಿದ್ದಾರೆ. ಮಾಹಿತಿ ಮೇರೆಗೆ ಶ್ರೀರಾಮ್ ಸೇನೆಯು ವಾಹನವನ್ನ ಹಾಸನದಿಂದ ಹಿಂಬಾಲಿಸಿತು. ಶಾಂತಿಗ್ರಾಮದ ಸ್ಕೈಬರ್ಡ್ ಹೋಟೆಲ್ ಸಮೀಪ ಟಾಟಾ ಒಂದು ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟವನ್ನ ನಿನ್ನೆ ಗುರುವಾರ ಸಂಜೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಾವು ಅದನ್ನ ತಡೆ ಹಿಡಿದಿದ್ವಿ. ಈ ಬಗ್ಗೆ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಆಹಾರ ನಿರೀಕ್ಷಕರು, ತಾಲೂಕು ಆಹಾರ ಶಿರಸ್ತೇದಾರ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ವಾಹನವನ್ನ ಪರಿಶೀಲಿಸಿದ್ರು. ಪರಿಶೀಲನೆಯ ವೇಳೆ ವಾಹನದಲ್ಲಿ ಸುಮಾರು 50 ಕೆಜಿ ತೂಕದ 85 ಚೀಲಗಳಷ್ಟು ಬಿಳಿ ಹಾಗೂ ಹಳದಿ ಬಣ್ಣದ ಅಕ್ಕಿ ಪತ್ತೆಯಾಗಿದೆ. ಅಕ್ಕಿಯನ್ನ ಪರಿಶೀಲಿಸಿದ ಅಧಿಕಾರಿಗಳು ಇದು ಸರ್ಕಾರದಿಂದ ಸಾರ್ವಜನಿಕರ ವಿತರಣೆಗೆ ಅಂತಾನೆ ಇದ್ದಂತಹ ಅಕ್ಕಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅನ್ನಭಾಗ್ಯ ಅಕ್ಕಿ ಅಂತೆ ಮೇಲ್ನೋಟಕ್ಕೆ ಇದು ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಸ್ಥಳದಲ್ಲಿದ್ದ ವಾಹನ ಚಾಲಕ ತನ್ನ ಹೆಸರನ್ನ ಸೈಯದ್ ಸೂಚಿಯಾನ್ ಅಂತ ಹೇಳಿದ್ದಾನಂತೆ. ಹಾಸನ ನಗರದ ಪೆನ್ಷನ್ ಮೊಹಲ ನಿವಾಸಿತ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಾಗಿಸ್ತಾ ಇದ್ದ ಅಕ್ಕಿಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ದಾಖಲೆ, ಪರವಾನಗಿ ಅಥವಾ ಮಾಲೀಕತ್ವದ ದಾಖಲೆಗಳನ್ನ ಅಧಿಕಾರಿಗಳ ಮುಂದೆ ಹಾಜರುಪಡಿಸೋಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅಕ್ಕಿಯ ಮಾಲೀಕರು ಹಾಗೂ ವಾರಸುದಾರರು ಸ್ಥಳದಲ್ಲಿ ಇರಲಿಲ್ಲ. ಹೀಗಾಗಿ ಅಧಿಕಾರಿಗಳು ವಶಪಡಿಸಿಕೊಂಡಿರ್ತಕ್ಕಂಥ ಒಟ್ಟು ಅಕ್ಕಿಯ ಮೌಲ್ಯ ಸುಮಾರು 1.5 ಲಕ್ಷ ಅಂತಂದ್ರೆ 1.5 ಲಕ್ಷ ಅಂತ ಹೇಳಲಾಗ್ತಾ ಇದೆ, ಅಂದಾಜಿಸಲಾಗಿದೆ. ಈ ಕೂಡಲೇ ಆತನ ವಿರುದ್ಧ ಕ್ರಮ ತಗೊಬೇಕು ಅಂತ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಇವರು ಕೂಡ ಆಗ್ರಹಿಸಿದ್ದಾರೆ. ರಮೇಶ್ ಜಿ ಅಂತ ಹೇಳಿ ಪ್ರವಾಸ ಮಾಡಿದ್ರು ಶೃಂಗೇರಿಗೆ. ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಒಂದು ಮಾಹಿತಿ, ಖಚಿತ ಮಾಹಿತಿ ಪ್ರಕಾರವಾಗಿ ಮೇರೆಗೆ ಒಂದು 3.5 ಟನ್ನು ಡಿಪೋ ಅಕ್ಕಿನ ತುಂಬಿಕೊಂಡು ಮಂಡ್ಯದ ಕಡೆಗೆ ಸಾಗಾಣಿಕೆ ಮಾಡ್ತಿತ್ತು. ಈ ಮಾಹಿತಿಯನ್ನು ಪಡೆದ ನಂತರ ನಮ್ಮ ಸಹ ಕಾರ್ಯದರ್ಶಿಗಳಾದ ಜಾಜ್ಯ ಅವರು ಅಡ್ಡಿ ಹಾಕಿ ಗಾಡಿನ ಹಿಡಿದಿದ್ದಾರೆ. ನಾವು ಕೇಳೋದೇನಂತಂದರೆ, ಈ ಗಾಡಿನ ಇಷ್ಟೊಂದು ಅಕ್ಕಿನ ಅವ್ಯವಹಾರವಾಗಿ ಸಾಗಿಸ್ತಾ ಇದ್ದಾರಲ್ಲ, ಇದಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಕುಂತಿದ್ಯಾ? ಇಲ್ಲಿ ಜಿಲ್ಲಾಧಿಕಾರಿಗಳು ಕಣ್ಮುಚ್ಕೊಂಡು ಕುಂತಿದ್ದಾರಾ? ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ಗಳೆಲ್ಲ ಕಣ್ಮುಚ್ಕೊಂಡು ಕುಂತಿದ್ದಾರಾ? ಇಲ್ಲಿ 2,000 ಕೊಟ್ಟಿದ್ದಾರೆ ಜನಗಳಿಗೆಲ್ಲ, ಫಲಾನುಭವಿಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಸರ್ಕಾರ ಇಷ್ಟೊಂದು ಯೋಜನೆ ತಂದಿರೋದನ್ನ, ಇಂಥ ಅಕ್ಕಿಗಳನ್ನು ಈ ಥರ ಮಾಡ್ತಾ ಇದ್ದಾರಲ್ಲ, ಈ ಜಿಲ್ಲೆ ಒಳಗಡೆ ಇನ್ನೆಷ್ಟು ವ್ಯವಹಾರಗಳು ನಡೀತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದನ್ನು ತನಿಖೆ ಮಾಡಬೇಕು. ಅಕ್ಕಿ ಎಲ್ಲಿಂದ ಬರ್ತಿದೆ ಅಂತ ನೋಡಬೇಕು. ಇದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಗುಂಜೇವು ಗ್ರಾಮದ ಶ್ರೀಮಠ ಕಾವಲಿನಲ್ಲಿರ್ತಕ್ಕಂಥ ದುರ್ಗಾ ಸ್ಟೋನ್ ಕ್ರಸ್ಟರ್ಸ್ ನಲ್ಲಿ 20ರ ಶನಿವಾರ, ಈಗ ಕಳೆದ ಶನಿವಾರ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಚಾಲಕ ಚಂದನ್ ಎಂಬ ಯುವಕ ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯೂ ಸಿಗದೆ, ಇತ್ತ ನ್ಯಾಯವೂ ಸಿಗದೆ ಸಾವು ಬದುಕಿನ ನಡುವೆ ಹೋರಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಮಾರ್ಗೋಡ್ನಹಳ್ಳಿ ಗ್ರಾಮದ ಮಂಜು ಎಂಕೆ ಹಾಗೂ ಅವರ ಮಗ ಚಂದನ್ ಇಬ್ಬರು ಕೆಎಂಜಿ ಮೋಹನ್ ಎಂಬುವವರ ಮಾಲೀಕತ್ವದ ದುರ್ಗಾ ಸ್ಟೋನ್ ಕ್ರಷರ್ಸ್ ನಲ್ಲಿ ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು.
ಅಪಘಾತ ಸಂಭವಿಸಿದ ತಕ್ಷಣ ಗಾಯಾಳು ಅವರನ್ನ ಜೀವಜ್ಯೋತಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಹಾಸನದಲ್ಲಿ ಅಲ್ಲಿ MLC ಇಲ್ಲದ ಕಾರಣ ಚಿಕಿತ್ಸೆ ನೀಡೋಕೆ ನಿರಾಕರಿಸಿದ್ದಾರೆ. ತದನಂತರ ಅನಿವಾರ್ಯವಾಗಿ ಹಾಸನದ ಅವ್ರದೇ ಇನ್ನೊಂದು ಬ್ರಾಂಚ್ NDRK ಆಸ್ಪತ್ರೆಗೆ ದಾಖಲು ಮಾಡ್ಕೊಂಡಿದ್ದಾರಂತೆ. ಅಲ್ಲಿ MLC ಇಲ್ಲದವರು ಚಿಕಿತ್ಸೆ ಕೊಟ್ಟಿದ್ದಾರೆ. ಕ್ರಷರ್ ಮಾಲೀಕರು ಚಿಕಿತ್ಸೆಯ ಸಂಪೂರ್ಣ ಖರ್ಚು ಹಾಗೂ ಮುಂದಿನ ಪರಿಹಾರ ನೀಡೋದಾಗಿ ನಂಬಿಸಿ ಎಲ್ಲನೂ ಒಪ್ಕೊಂಡಿದ್ರಂತೆ. ಆದ್ರೆ ಈ ಸಂದರ್ಭದಲ್ಲಿ ಏನಾಯ್ತು, MLC ಇಲ್ಲದೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಕ್ರಷರ್ ಮಾಲೀಕರು ನೋಡ್ತಾ ಇದ್ರು. ಆದ್ರೆ ಯಾವಾಗ ಈ ವಿಷಯ ಗ್ರಾಮಸ್ಥರು ಊರಿನ ಮುಖಂಡರಿಗೆಲ್ಲ ಗೊತ್ತಾಯ್ತು, ಅವರೆಲ್ಲ ಬಂದು ಇದೊಂದು MLC ಮಾಡಿಸ್ಬೇಕು ಅಂತ ಪಟ್ಟಿಡಿದ್ರು. ಪೊಲೀಸರಿಗೆ ದೂರು ಕೊಡಬೇಕು ಅಂತ ಮುಂದಾದ್ರು. ಯಾವಾಗ ಇವರೆಲ್ಲ ಸೇರಿ ಪೊಲೀಸರಿಗೆ ದೂರು ಕೊಟ್ರು, ಆಗ ಆತ ಪೋಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತೆ ಮಾಲೀಕ. ಯಾಕೆ ನೀವು, ನಾನು ಹೇಳಿದ್ದೆ ಅಲ್ಲ ನಿಮ್ಗೆ ಪರಿಹಾರ ಕೊಡ್ತೀನಿ ಅಂತ, ನಾನು ಹೇಳಿದ್ದೆ ಅಲ್ವಾ ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ, ಆದ್ರೂ ಕೂಡ ಯಾಕೆ ಪೊಲೀಸರಿಗೆ ದೂರು ಕೊಟ್ರಿ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಟ್ರೀಟ್ಮೆಂಟು ಕೊಡ್ಸೋದಿಲ್ಲ, ನಾನ್ ನಿಮಗೆ ಪರಿಹಾರನೂ ಕೊಡ್ಸೋದಿಲ್ಲ, ಅದೇನ್ ಮಾಡ್ತೀನೋ ಮಾಡ್ಕೊ ಹೋಗಿ ಅಂತ ಹೇಳಿ ಮಾನವೀಯತೆಯೇ ಇಲ್ಲದಂತೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದೇ ತಿಂಗಳು 21ನೇ ತಾರೀಕು ಸಂಜೆ ಗ್ರಾಮಸ್ಥರೆಲ್ಲ ಸೇರಿ ಅವತ್ತು MLC ಮಾಡಿಸ್ಬಿಟ್ರು. ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರು ಆಸ್ಪತ್ರೆಗೆ ಬಂದು ಹೇಳಿಕೆಯನ್ನು ಪಡ್ಕೊಂಡ್ರು. ಮಾಲೀಕರ ವಿರುದ್ಧ ದೂರು ಕೂಡ ದಾಖಲಾಯಿತು. ಹೀಗಾಗಿ ಇದು ಕ್ರಷರ್ ಮಾಲೀಕರಿಗೆ ಎಲ್ಲೋ ಒಂದು ಕಡೆ ಸಿಟ್ಟು ಬಂತು. ಅಂಡ್ ಇನ್ನೊಂದು, ಈ ಪ್ರಕರಣ ಹೆಂಗಾಯ್ತು ಅಂತ ಕೇಳಿದ್ರೆ, ಈತ ಚಾಲಕ, ಆಕ್ಚುಲಿ ಈತನ ಕೆಲಸ ಅಲ್ಲ, ಬಟ್ ಅಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ರಂತೆ, ಏನೋ ಇಳಿಸ್ತಾ ಇದ್ರಂತೆ. ಹಿಂಗಾಗಿ ಹೋಗಿ ಹೆಲ್ಪ್ ಮಾಡು, ಬೆಲ್ಟ್ ಇಟ್ಕೊಂಡು ಹೆಲ್ಪ್ ಮಾಡು ಅಂತ ಹೇಳಿದ್ದಾರೆ. ಈತನ ಹೆಲ್ಪ್ ಮಾಡಕ್ ಹೋಗಿರೋದೀತ. ಈ ಸಂದರ್ಭದಲ್ಲಿ ಬೆಲ್ಟ್ ಕಟ್ಟಾಗಿ ಆತನ ಕೈ ಮತ್ತೆ ಕಾಲ್ ಮೇಲೆ ಬಿದ್ದುಬಿಟ್ಟಿದೆ. ಬಿದ್ದ ತಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ, ಲಿಟ್ರಲಿ ನಾವು ಅದನ್ನ ತೋರ್ಸಕ್ಕಾಗೋದಿಲ್ಲ. ಈ ದೃಶ್ಯಾವಳಿಗಳಲ್ಲಿ ಒಂದು ಕೈ ಒಂದು ಕಾಲು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಆತ ಇನ್ನ ಜೀವನದಲ್ಲಿ ಆತನಿಗೆ ಇನ್ನೇನ್ ಒಂದು ಕೈ ಒಂದು ಕಾಲಿಲ್ದಲೆ ಆತ ಬದುಕನ್ನ ಹೆಂಗ್ ಕಟ್ಕೊಳಕ್ ಸಾಧ್ಯ? ಈ ಸ್ಥಿತಿಲಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಇದ್ರ ನಡುವೆ ಯಾವಾಗ ಇವರು ದೂರು ಕೊಟ್ರು ಅಂತ ಗೊತ್ತಾಯ್ತು, ಆಸ್ಪತ್ರೆಯ ಮಾಲೀಕ ಅಲ್ಲಿಂದ ನಾಪತ್ತೆ ಆದವನು ಮತ್ತೆ ಪತ್ತೆ ಆಗಿಲ್ಲ. ಇತ್ತ ಆಸ್ಪತ್ರೆ ಆಡಳಿತ ಮಂಡಳಿ ಹಣ ಕಟ್ಟಿದ್ರು ಮುಂದಿನ ಚಿಕಿತ್ಸೆ ಕೊಡ್ತೀವಿ, ಇಲ್ಲ ಕೊಡೋದಿಲ್ಲ ಅಂತಾರೆ. ಪಾಪ ಆಸ್ಪತ್ರೆ ತಪ್ಪಲ್ಲ, ಅವ್ರಿಗೇನು ಕ್ರಷರ್ ಮಾಲೀಕ ದುಡ್ಡು ಕಟ್ತಾನೋ, ಹಾಸ್ಪಿಟಲ್ ಮಲ್ಗಿರನ್ ಕಟ್ತಾನೋ ಅಥವಾ ಮತ್ತೊಬ್ಬ ಕಟ್ತಾನೋ, ಅವ್ರಿಗೆ ದುಡ್ಡು ಬೇಕು, ಅವ್ರ ಹಾಸ್ಪಿಟಲ್ ನಡೆಸ್ಬೇಕು, ಡಾಕ್ಟರ್ ಫೀಸ್ ಕಟ್ಟಬೇಕು, ಇವೆಲ್ಲ ಅವ್ರು ದುಡ್ಡು ಕೇಳ್ತಾ ಇದಾರೆ. ದುಡ್ಡು ಕೊಡಕ್ಕೆ ಬಡ ಕುಟುಂಬ ಎಲ್ಲಿ ದುಡ್ಡು ಕೊಡ್ತಾರೆ? ಅಲ್ರಿ ನೀವು ಅಟ್ಲೀಸ್ಟ್ ನನಗೆ ಚಿಕಿತ್ಸೆ ಕೊಡ್ಸಕ್ ಆಗೋದಿಲ್ಲ ಹೋಗು ಅಂತ ಅಂದ್ಬಿಟ್ಟಿದ್ರೆ ಕ್ರಷರ್ ಮಾಲೀಕ ಅವತ್ತೇ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ತಾ ಇದ್ವಿ. ಖಾಸಗಿ ಆಸ್ಪತ್ರೆಗೆ ಕರ್ಕೊಬಂದ್ರು, ಅಡ್ಮಿಟ್ ಮಾಡಿಸಿದ್ರು. ಇವೆಲ್ಲ ಆದ್ಮೇಲೆ ಇದೀಗ ನಾನು ಟ್ರೀಟ್ಮೆಂಟ್ ಕೊಡ್ಸೋದಿಲ್ಲ ಅಂತ ಅರ್ಧಕ್ಕೆ ಹೋಗ್ಬಿಟ್ರೆ ಹೆಂಗೆ ಕತೆ? ಇನ್ನೊಂದು ಕಡೆ ಪೋಷಕರ ಕುಟುಂಬಸ್ಥರ ಅಳಲು. ಈಗ ನನ್ನ ಮಗಂಗೆ ಅರ್ಧ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ದುಡ್ಡು ಕೊಡಿ, ಇಲ್ಲ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂದ್ಬಿಟ್ರೆ ಎಲ್ಲಿ ಕರ್ಕೊಂಡು ಹೋಗ್ಲಿ ಮಗನ್ನ, ಏನ್ ಮಾಡ್ಲಿ ನನ್ನ ಮಗನ್ನ ಅಂತ ನೊಂದ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆಕ್ಚುಲಿ ಮಾನವೀಯತೆ ಇರುವ ಯಾವ ಮಾಲೀಕರು ಕೆಲಸ ಮಾಡಬಾರ್ದು. ಎಸ್ ಹೌದು, ನಿಮ್ ಜಾಗದಲ್ಲಿ ಆಗಿದೆ ಅವಘಡ, ಕಂಪ್ಲೇಂಟ್ ಮಾಡಿದ್ದಾರೆ, ತಪ್ಪೇನು, ಅದ್ರಲ್ಲಿ ತಪ್ಪೇನಿದೆ? ಅಂಡ್ ಅದರ ನೈತಿಕ ಹೊಣೆಯನ್ನ ಯಾರು ಹೊರಬೇಕು? ಮಾಲೀಕರೇ ಹೊರಬೇಕು. ನಿಮ್ಮ ಸ್ಥಳದಲ್ಲಿ ಅಗತ್ಯ ಇರತಕ್ಕಂತ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಳ್ಳದೆ ನೀವು ಆತನ ಹತ್ರ ಕೆಲಸ ಮಾಡಿಸಿದ್ದೀರಿ. ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದ್ರಿಂದ ಅದರ ನೈತಿಕ ಹೊಣೆಯನ್ನ ಕ್ರಷರ್ ಮಾಲೀಕರೇ ಹೊರಬೇಕು. ಈ ಕ್ಷಣದಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟುಬಿಟ್ರಿ, ಹಂಗಾಗಿ ನಾನು ಟ್ರೀಟ್ಮೆಂಟ್ ಕೊಡ್ಸೋದಿಲ್ಲ ಅಂತ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರೆ ಎಸ್ ಮಾತಾಡಿದ್ದಾರೆ ನೋಡಿ ಕುಟುಂಬಸ್ಥರು. ಯಾರ ಕಾರಣ ಅಂದ್ರೆ ಅದೇನಿಲ್ಲ ಸರ್, ಹಿಂಗೆ ಎತ್ತಾಗ ಬೀಳ್ತು ಅಷ್ಟು. ಅದು ಅವ್ರು ಬಂದು ನಾವು ಮಲಗಿದ್ದೆವು. ಡಾಕ್ಟ್ರು ಅದೇ ಕಾಲು ಕಟ್ಟಾಗಿ ಬೆಳ್ಳು ಕಟ್ಟಾಗಿದ್ದಾವೆ 4, ಇದು ಕೈ ಕಟ್ಟಾಗಿದೆ ಅಂತ ಹೇಳಿದರು. ಅದೆಲ್ಲ ಇನ್ನು ಈಗ ಆಪ್ರೇಷನ್ ಮಾಡಿದರೆ ತುಂಬ ನೋವು ಎಲ್ಲ ಇದೆ ಸರ್. ಚಿಕಿತ್ಸೆಗೆ ಏನಂತ ಹೇಳಿದ್ದಾರೆ? ಟ್ರೀಟ್ಮೆಂಟ್ ಎಲ್ಲ ನಿಮ್ಮ ಓನರ್ ಕಟ್ತೀನಿ ಅಂತ ಹೇಳಿದರೆ ಏನು ಕತೆ? ನಮ್ಮ ಓನರ್ ಕಟ್ತೀನಿ ಅಂತ ಅಂದ್ರೆ ಇವತ್ತು ಬೆಳಿಗ್ಗೆ ಏನೋ ಕಟ್ಟೋದಿಲ್ಲ ಅಂತ ಅಂದ್ರಂತೆ. ಇವಾಗ ನೀವೇ ಕಟ್ಕೊಳ್ಳಿ ಅಂತ ಏನೋ ಅಂದ್ರಂತೆ ಸರ್. ಈ ಬಿಲ್ಲೆಲ್ಲ ಕಟ್ಟೋದು ಯಾರು ಮಾಡ್ತೀರಿ? ಕಷ್ಟದಲ್ಲಿದ್ದೀರ ನೀವು? ಅದೇ ಗೊತ್ತಾಯ್ತಲ್ಲ ಸರ್ ನಮಗೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್? ಅಲ್ಲಿಗೆ ಹೋಗಿ 12 ದಿವಸ ಅಷ್ಟೇ ಆಯಿತು ಸರ್. 12 ದಿವಸ. ನಮ್ಮ ತಂದೆಯವರು 8 ತಿಂಗಳಿಂದ ಗಾಡಿ ಓಡಿಸಿದ್ರು ಸರ್ ಅಲ್ಲೇ. ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ದರು, ನಾನು ಲಾಂಗ್ ಗಾಡಿ ಓಡಿಸಿದ್ದೆ. ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ದರು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ, ಅವ್ರದ್ದು ಡೇಟ್ ಹತ್ರ ಐತೆ ಅಂದ್ಬಿಟ್ಟು ನಾನು ಇಲ್ಲೇ ಹೋಗೋಣ ಅಂತ ನಾನು ಹೋಗ್ತಾಯಿದ್ದೆ ಸರ್. ನನ್ನ ತಂದೆಯವ್ರು ಕರ್ಕೊಯ್ತಿದ್ರು ಜೊತೇಲಿ.
ಅವ್ರಿಗೂ ಮೆಡಿಷನ್ ಅವ್ರು ಕೊಡ್ತಾಯಿದ್ರು, ಅವ್ರೇನು ನಿಲ್ಲಿಸಿರಲಿಲ್ಲ. ವಾರ್ಡಿಗೆ ಶಿಫ್ಟ್ ಮಾಡಬೇಕಾದ್ರೆ ಯಾವ ವಾರ್ಡಿಗೆ ಶಿಫ್ಟ್ ಮಾಡೋದು ಅಂತ ಕೇಳಿದರು. ಆವಾಗ ನಾನು ಓನರಿಗೆ ಫೋನ್ ಮಾಡಿ ಯಾರು ಅಡ್ಮಿಷನ್ ಮಾಡೋರು ಅವ್ರ ನಂಬರಿಗೆ ಫೋನ್ ಮಾಡಿ ಅಂದೆ. ಆವಾಗ ಮೋನಣ್ಣ ಅನ್ನೋರೇನೋ ಫೋನ್ ತೆಗೆದ್ಬಿಟ್ಟು ಅವ್ರು ಯಾವ್ದು ಕೇಳ್ತಾರೆ ಅದು ಕೊಡಿ ಅಂತೇಳಿ ಅಡ್ಮಿಷನ್ ಮಾಡ್ಕೊಳ್ಳಿ, ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಿ ಅಂತೇಳಿ ಹೇಳಿದರು. ಇವತ್ತಿಂದ ಬೇಡ ಅದನ್ನು ಕೊಡಬೇಡಿ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಮಗೆ 1,60,60,000 ರೂಪಾಯಿ ಬಿಲ್ ಕೊಟ್ಟವ್ರೆ. ಅವರೇ ಕೊಡ್ಬೇಕಲ್ಲ, ಅವ್ರು ಹೇಳಿದಕ್ಕೆ ಕೊಟ್ಟಿಲ್ಲ ಸರ್, ಅವ್ರು ಕೊಡ್ತಾ ಇಲ್ಲ. ಇವಾಗ ನಮ್ಮ ಮನೆಯವ್ರ ಹೆಸರು ಬರೆದು ನಮ್ಮ ಮನೆಯವ್ರ ಹೆಸರಿಗೆ ನೀವು ಕಟ್ಟಿ ಅಂತ ಬಿಲ್ ಕೊಟ್ಟವ್ರೆ. ಅವ್ರು ಕೇಳಿದ್ದಕ್ಕೇ ಬಿಲ್ಲಿಗೆ ವಾರ್ಡಿಗೆಲ್ಲ ಶಿಫ್ಟ್ ಮಾಡಿದರು ಐಸಿಯುವಿಂದ. ಮತ್ತು ಇವಾಗ ಇವತ್ತು ನೀವು ಹೇಳ್ತಾ ಇರೋದು ಆ ರೀತಿ ಹೇಳ್ತಾರೆ ಸರ್. ನಮಗೆ ಕಷ್ಟ ಆಗೋದು, ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿವ ಸರ್. ಅವ್ರು ಬಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಕೊಡಲಿ, ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಸರ್. ಡಾಕ್ಟ್ರುಗಳು ಏನು ಅಂದಿಲ್ಲ, ಇವತ್ತಿಂದ ಅವ್ರಿಗೆ ಗೊತ್ತಿರಲಿಲ್ಲ, ಇವಾಗ ಹೇಳ್ಕೊಬೇಕು ಡಾಕ್ಟ್ರಿಗೆ. ಇವಾಗ ನಮಗೆ ಕಟ್ಟಿ ಅಂತ ಹೇಳ್ತಿದ್ದಾರೆ, ನಮ್ಮ ಕೈಯಲ್ಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ, ನಮಗೆ ಡಿಸ್ಚಾರ್ಜ್ ಮಾಡಿಸ್ಕೊಡ್ಲಿ. ಅವ್ರು ಬಂದು ಯಾರು ಅಡ್ಮಿಷನ್ ಮಾಡೋರು ಅವ್ರು ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಟ್ಟೆ ನಾವು ಕರ್ಕೊಂಡು ಹೋಗ್ತೀವಿ. ಆಸ್ಪತ್ರೆಯವ್ರು ಕೇಳಿದ್ದಕ್ಕೆ ನಾವು ಮಾಡ್ತೀವಿ, ಅವ್ರಿಗೆ ಏನು ಕೇಳ್ತಾರೆ ಅದನ್ನು ಕೊಡಿ ಅಂತ ಹೇಳಿದ್ರು. ಮೊದಲು ಹೇಳಿದರು. ಇವತ್ತು ನಮ್ಮ ಹೆಸರು ನಮ್ಮ ಮನೆಯವ್ರ ಹೆಸರಿಗೆ ಕೊಡಿ ನೀವು, ಅವ್ರು ಕೊಡಲ್ಲ ಅಂದ್ಬಿಟ್ಟು ಬಿಲ್ ಕೊಟ್ಬಿಟ್ಟು ಕಳಿಸಿದ್ದಾರೆ. ಪರಿಹಾರ ಏನು ಕೇಳ್ತೀರಾ ಅಂದ್ರೆ ಅವ್ರು ಏನೈತೆ ಅದ್ರದ್ದು ಪರಿಹಾರ ನನ್ನ ಮಗನ ಕೊಡಲಿ. ನನ್ನ ಮಗ ನನ್ನ ಮನೆಯವ್ರು ಇಬ್ಬರೂ ಅಲ್ಲೇ ಕೆಲಸ ಮಾಡ್ತಾಯಿದ್ರು, ಕೂಲಿ ಕೆಲಸ ಮಾಡೋಕ್ಕೆ ಹೋಗಿರೋದು. ನಾವು ಓನರ್ ಇದುವರೆಗೂ ಅವ್ರ ಮುಖನೂ ನೋಡಿಲ್ಲ, ನಮ್ಮ ಮನೆಯವ್ರು ನೋಡೋರು ಅಷ್ಟೇ. ಇವತ್ತವರೆಗೂ ಹಾಸ್ಪಿಟ್ಲ್ ಹತ್ರ ಯಾರೂ ಬಂದಿಲ್ಲ ಸರ್. ನಾವು ನನ್ನ ಮಗ ಸರ್, ನಮ್ಮನ್ನು ಸಾಕಾರ ಯಾರೂ ಇಲ್ಲ. ಒಂದು ಕೈ ಒಂದು ಕಾಲು 9 ಬೆರಳು, ಒಟ್ಟು ಕೈ ನೋವು 5, ಕಾಲು ನೋವು 4, 9 ಬೆರಳು ಕಂಡು ನನ್ನ ಮಗ ವಿಕಾರವಾಗ ಆಗೋನೇ. ನನ್ನ ಮಗನ್ನ ಯಾರು ಕೊಡ್ತಾರೆ? ಏನು ಸಹಾಯ ಕೊಡಬೇಕು ಅವ್ನು ನಮಗೆ? ಬಂದು ನಮ್ಮನ್ನು ಬರಲಿ, ಅವ್ರು ಭೇಟಿ ಮಾಡಲಿ ಸಾಕು. ಬಂದು ಅವ್ರ ಮುಖ ನೋಡೋಕ್ಕೂ ನಮ್ಮ ಹತ್ರ ಬಂದಿಲ್ಲ ಸರ್. ಅವ್ರ ಓನರ್ ಯಾರು ಅಂತಲೂ ನಾನು ನೋಡಿಲ್ಲ. ಇಲ್ಲ ಸರ್, ಇದ್ದಿದ್ರೆ ಬಂದು ನೋಡ್ತಿದ್ರು. ನಮಗೆ ಇವಷ್ಟು ದೊಡ್ಡ ಕಾಸ್ಟ್ಲಿ ಹಾಸ್ಪಿಟ್ಲು ಬೇಕಾಗಿಲ್ಲ ನಮಗೆ. ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ನಮ್ಮದು ರೇಷನ್ ಕಾರ್ಡ್ ಇದೆ ಕೂಲಿಕದ್ದು, ಅದ್ರಲ್ಲಿ ಮಾಡಿಸ್ಕೊತೀವಿ. ನಮಗೆ ಕಟ್ಟೋಕ್ಕಾಗಲ್ಲ. ಅವ್ರು ಬಂದ್ಬಿಟ್ಟು ನಮಗೆ ಡಿಸ್ಚಾರ್ಜ್ ಮಾಡಿಸ್ಕೊಡ್ಲಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮದು ಮತ್ತು ನಾನು ಮತ್ತು ನನ್ನ ಮಗ ಇಬ್ಬರು KMG ಗ್ರೂಪ್ಸ್ ಆಫ್ ದುರ್ಗಾ ಸ್ಟೋನ್ ಕ್ರಷರಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾನು ಒಂದು 8 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಮೊನ್ನೆ ಒಂದು 12 ದಿವಸದ ಹಿಂದೆ ನನ್ನ ಮಗನ ಡ್ರೈವರ್ ಖಾಲಿದೆ ಅಂತ ಹೇಳ್ಬಿಟ್ಟು ಕರ್ಸಣ ಡ್ರೈವರ್ ಬೇಕು ಅಂತ ಹೇಳಿದರು. ನಾನು ಕರ್ಕೊಂಡೋದೆ. ಅಲ್ಲಿ ರೈಟ್ರಾದಂತಹ ಚಂದ್ರಣ್ಣವರು ಕರ್ಕೊಬ ಅಂತ ಹೇಳಿದರು. ನಾವು ಕರ್ಕೊಬಂದು ಸೇರಿಸ್ಕೊಂಡ್ರು, ಕೆಲಸನೂ ಕೊಟ್ಟರು. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಹೀಗೆ ನಾವು ಗುರುವಾರ ಮತ್ತು ಶುಕ್ರವಾರ 2 ದಿವಸ ರಜಾ ಹಾಕಿದ್ದು. ಮಾಮೂಲಿ ಶುಕ್ರವಾರ ಹೆಂಗೆ ಹೋಗ್ಬೇಕು ಡ್ಯೂಟಿಗೆ ಹಂಗೆ ಮಾಮೂಲಿ ಹೋದಾಗ ಏನಾಯಿತು, ಬೆಳಿಗ್ಗೆ ಟೀನೂ ಕುಡಿದ್ವಿ, ನಾಷ್ಟನೂ ಮಾಡಿದ್ವಿ, ಮಧ್ಯಾಹ್ನ ಊಟನೂ ಮಾಡಿದ್ವಿ. ಮಧ್ಯಾಹ್ನ ಅವನಿಗೆ ಗಾಡಿ ಇರಲಿಲ್ಲ. ಅವತ್ತು ಅವನು ಟ್ರಿಪ್ಪರ್ ಡ್ರೈವರು, ಗಾಡಿ ಇರಲಿಲ್ಲ. ಒಂದು ಯೋಧ ಗಾಡಿ ಇದೆ, ಚಿಕ್ಕ ಗಾಡಿ 4 ವೀಲು. ಅದನ್ನು ತಗೊಂಡೋಗಿ ಚಂದು ನೀನು ಒಳ ನರಸೀಪುರಕ್ಕೆ ಹೋಗಿ ದಿನಸಿ ಐಟಮ್ ಹಾಕೊಂಡು ಬಾ ಅಂತ ಹೇಳಿದರು. ಅದೇ ರೀತಿ ಅವನು ದಿನಸಿ ಐಟಮ್ ಹಾಕ್ಕೊಂಡು ಒಂದು 2 ಗಂಟೆಗೆ ಕ್ರಷರಿ ಬಂದಾಗ ಊಟ ಮಾಡಿ ಭಟ್ರೆ ನೀವು ಸಾಮಾನು ಇಳಿಸ್ಕೊಳ್ಳಿ ಅಂತ ಹೇಳ್ದ. ಇಳಿಸ್ಕೊಬಿಟ್ಟು ಹೇಳಿಬಿಟ್ಟು ಅವನು ರೂಮ್ಗೆ ಹೋಗಿ ರೆಸ್ಟ್ ಮಲಗಿದ್ದಾಗ 4 ಗಂಟೆಗೆ ವಾಪಸ್ ಬಂದಿದ್ದಾನೆ. ಅಲ್ಲಿ ಮೆಸ್ಸು ಹತ್ರ ಬಂದಾಗ ಏನಾಯಿತು, ಅಲ್ಲಿ ದೊರೆ ಅಂತ ಇಟಾಜಿ ಆಪ್ರೇಟ್ರು ಮತ್ತು ಶಂಕರಣ್ಣ ಅಂತ ರೈಟ್ರು ಮತ್ತು ಡ್ರೈವರ್ ರಾಜಣ್ಣ, ಡ್ರೈವರ್ ಸಚಿನು ಅವರು 4 ಜನ ಇದ್ದಂಥ ಸಮಯದಲ್ಲಿ ಅಲ್ಲಿ ಒಂದು ಇಟಾಜಿ ರಿಪೇರಿ ಆಗಿತ್ತು. ಆ ಭೂಮಿ ಕೆಳಗಡೆಗೆ ಇಳಿಸ್ಬೇಕಾಗಿತ್ತು. ಆಗ ಇನ್ನೊಂದು ಇಟಾಜಿ ಸಹಾಯದಿಂದ ಬೆಲ್ಟ್ ಹಾಕಿ ಇಳಿಸ್ಬೇಕಾದ್ರೆ ಆ ಬೆಲ್ಟು ತುಂಡಾಗಿ ಒಂದು 5-6 ಪೀಸ್ ಆಗಿದೆ. ಹಳೇ ಬೆಲ್ಟ್ ಅದು. ವೇಸ್ಟೇಜ್ ಅಂತ ಬೆಲ್ಟ್ ಹಾಕಿ ಕ್ರಮಬದ್ಧವಾಗಿ ಮಾಡಿಲ್ಲ ಇವರು. ಅದರಿಂದ ನನ್ನ ಮಗನಿಗೆ ಭಾರಿ ಅನಾಹುತ ಆಗಿ ಒಂದು ಕೈ ಮತ್ತು ಒಂದು ಕಾಲು 2 ತುಂಡಾಗಿದೆ. ಆದ್ರೂ ಪಾಪ ಓನರು ಅದೇ ಗಾಡಿನಲ್ಲಿ ನನ್ನ ಮಗ ಓಡಿಸಿದ್ನಲ್ಲ ಮಧ್ಯಾಹ್ನ, ಅದೇ ಗಾಡಿನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಬಂದು ದಿವ್ಯಜ್ಯೋತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು NMC ಮಾಡಿಸ್ಬೇಕು, ಇಲ್ಲಾಂದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಆದ್ರೂ ಅಲ್ಲಿ ಫಸ್ಟ್ ಏಡ್ ಸ್ವಲ್ಪ ಮಾಡಿದ್ದಾರೆ. ಆವಾಗ NDRK ಹಾಸ್ಪಿಟಲ್ಗೆ ಕರ್ಕೊಂಬಂದು ಶಿಫ್ಟ್ ಮಾಡಿ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸಹಾಯ ಮಾಡಿದರು ಓನರಾದವರು. ಅದಾದಮೇಲೆ ಅವ್ರು ಏನು ಹೇಳಿದರು, ನೈಟು 2 ಗಂಟೆವರೆಗೂ ನನ್ನ ಮಗನ ಹತ್ರಲ್ಲೇ ಹಾಸ್ಪಿಟಲಲ್ಲಿ ಇದ್ದರು. ಅಮೃತ್ ಮರಿಗೌಡರು ಇದ್ದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದರು, ನಮಗೆ ಅಣ್ಣ ಅವ್ರಿಗೆ ಏನು ಆಸ್ಪತ್ರೆ ಖರ್ಚು ವೆಚ್ಚ ಏನಾಗುತ್ತೆ ಫುಲ್ಲು ಎಲ್ಲ ನಾನೇ ಭರಿಸ್ತೀನಿ,
ಮತ್ತು ಅವನಿಗೊಂದು ಕೆಲಸನೂ ಕೊಡ್ತೀನಿ, ಮತ್ತು ಅವನಿಗೆ ಎಲ್ಲ ಇನ್ಶೂರೆನ್ಸ್ ಏನು ಬರುತ್ತೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂಥೇಳಿ ಬೆಳಿಗ್ಗೆ ಎದ್ದು ಬರ್ತೀನಪ್ಪ ಅಂತ ಹೇಳೋದ್ರು, ಬರಲೇ ಇಲ್ಲ ಹಾಸ್ಪಿಟ್ಲ್ ಹತ್ರಕ್ಕೆ. ಆದರೂ ನಾವು 1:30 2 ಗಂಟೆವರೆಗೂ ನೋಡಿದ್ವಿ. ಆಗ ನಾನೇನು ಮಾಡಿದೆ, ಇದು ಬಿಟ್ಟರೆ ಇವರು ಬರಲ್ಲ, ನನಗೆ ಅನ್ಯಾಯ ಆಗುತ್ತೆ ಅಂತ ಗ್ಯಾರಂಟಿ. ಆಗ ನಾನು ನಮ್ಮೂರ ಜನಗಳ ಸಹಾಯದಿಂದ ಒಂದು 4-5 ಜನಕ್ಕೆ ಹೇಳಿ ಫೋನ್ ಮಾಡಿ ಕರೆಸ್ಕೊಂಡು NMC ಮಾಡಿಸಿ ನಾನು ಕೇಸನ್ನು ದಾಖಲು ಮಾಡಿದೆ ಒಳನೇಶ್ವರ ಸ್ಟೇಷನಲ್ಲಿ, ರೂರಲ್ ಸ್ಟೇಷನಲ್ಲಿ. ಆವಾಗ ಆ ಸ್ಟೇಷನಿನ ಪೊಲೀಸು ಬಂದು, ಕಾನ್ಸ್ಟೇಬಲ್ ಬಂದು ನನ್ನ ಮಗನನ್ನು ಹೇಳಿಕೆ ತಗೊಂಡು ಕೇಸನ್ನು ದಾಖಲು ಮಾಡಿ FIR ಮಾಡಿದ್ದಾರೆ. ಅದ್ರ ಮುಖಾಂತರ ಇವರು ಮುಂದೇನೂ ಬಂದಿಲ್ಲ, ಹಿಂದೇನೂ ಬಂದಿಲ್ಲ. ಇಲ್ಲಿ ಮೆಡಿಸಿನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಈಗ ಮೆಡಿಸಿನ್ನು ಅವರೇ ಕೌಂಟ್ರಿಗೆ ಹೇಳಿ ಅವ್ರ ನಂಬರ್ ಕೊಟ್ಟು ಅವ್ರ ಹೆಸರನ್ನ ಕೊಟ್ಟು ಏನಾಗುತ್ತೆ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳಿ ಅಂತ ಹಾಸ್ಪಿಟ್ಲಿಗೆ ಹೇಳಿದ್ದಾರೆ. ಆದರೂ ಅವ್ರು ಮಾಡಬೇಕಾದ್ರೆ ಸಕಲೇಶ್ಪುರದಲ್ಲಿ ಮೊನ್ನೆ ಒಂದು ಸುದ್ದಿ ನಾವೆಲ್ಲ ನೋಡಿದ್ವಿ. ರಸ್ತೆಯಲ್ಲಿ ಓರ್ವರಿಗೆ ಅಪಘಾತವಾಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲೇ ಸಂಚರಿಸ್ತಿದ್ದ ಶಾಸಕ ಸಿಮೆಂಟ್ ಮಂಜು ಅವರು ಕೂಡಲೇ ಅವರ ನೆರವಿಗೆ ಧಾವಿಸ್ತಾರೆ, ಆಂಬುಲೆನ್ಸಿಗೆ ಫೋನ್ ಮಾಡ್ತಾರೆ. ಆಂಬುಲೆನ್ಸ್ ಸಿಗೋದಿಲ್ಲ, ಅವರ ಸ್ವಂತ ಕಾರಲ್ಲೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇವೆಲ್ಲ ಸುದ್ದಿ ನೋಡ್ತೀವಿ. ಅದಾದ ಮೇಲೆ ಮುಂದಿನ ಕತೆ ಹೇಳ್ತೀನಿ. ಅದಾದ ಮೇಲೆ ಅವ್ರನ್ನ ಹೆಚ್ಚುವರಿ ಚಿಕಿತ್ಸೆಗಾಗಿ ಹಾಸನ್ನ ಹಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ. ಹಿಂಗಾಗಿ ಆಂಬುಲೆನ್ಸ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಆಂಬುಲೆನ್ಸು ಅವತ್ತು ಅಪಘಾತಕ್ಕೊಳಗಾಗಿದ್ರಲ್ಲ, ಅವರ ಮನೆಯ ಮುಂದೆಯೇ ಹೋಗ್ಬೇಕಾಗಿರುತ್ತೆ. ಹಿಂಗಾಗಿ ಮನೆ ಮುಂದೆನೆ ಹೋಗ್ಬೇಕಾದ್ರೆ ಮನೆಯಲ್ಲಿದ್ದ ಮೊಮ್ಮಗನಿಗೆ ಅವರ ಬಟ್ಟೆ ತಗಂಬ ಅಂತ ಹೇಳ್ತಾರೆ. ಮನೆ ಮುಂದೆ ಆಂಬುಲೆನ್ಸ್ ನಿಲ್ಸ್ಕೊಂಡಿರ್ತಾರೆ, ಬಟ್ಟೆ ತರಕ್ ಹೇಳ್ತಾರೆ. ಆತ ಒಳಗಡೆ ಹೋಗಿ ಒಂದು ಕವರ್ನಲ್ಲಿ ಬಟ್ಟೆ ತಗೊಂಡು ಬರ್ತಾನೆ. ಬಟ್ಟೆ ತಗೊಂಡು ಬಂದು ಆಂಬುಲೆನ್ಸ್ ಹತ್ರಕ್ಕೆ ಹೋಗಿ ಬಟ್ಟೆ ಕೊಟ್ಟು ವಾಪಸ್ ಬಂದು ನಿಂತ್ಕೊಂಡು ಆಂಬುಲೆನ್ಸ್ ಹೋಗೋದು ನೋಡ್ಬೇಕಾದ್ರೆ ದಿಢೀರ್ ಅಂತ ಬಂದ ಒಂದು ಕಾರ್ ಆತನಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಕ್ಷಣಾರ್ಥದಲ್ಲೇ ಆತ ಕುಸಿದು ಬಿದ್ದು ಹೋಗ್ಬಿಡ್ತಾನೆ. ಅಪಘಾತಕ್ಕೀಡಾಗಿದ್ದ ತಾತನನ್ನ ನೋಡೋದಕ್ಕೆ ಬಂದ ಮೊಮ್ಮಗನು ಕೂಡ ಅಪಘಾತಕ್ಕೀಡಾಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮ ಸಮೀಪ ನಡೆದಿದೆ. ಕಾರು ಡಿಕ್ಕಿಯಾದ ರಭಸಕ್ಕೆ ಆತ ಹಾರಿ ಬಿದ್ದಿದ್ದಾನೆ. 16 ವರ್ಷದ ಬಾಲಕ ಭವಿಷ್ಯ ಅಂತಕ್ಕಂಥವನು ಗಂಭೀರ ಗಾಯಗಳಾಗೋಗ್ಬಿಟ್ಟಿದ್ದೇವೆ. ಸದ್ಯ ಹಾಸನದ ಖಾಸಗಿ ಆಸ್ಪತ್ರೆ ICUನಲ್ಲಿ ಆತ ಚಿಕಿತ್ಸೆ ಪಡಿತಾ ಇದ್ದಾನೆ. 10ನೇ ತರಗತಿ ವಿದ್ಯಾರ್ಥಿ ಭವಿಷ್ಯ. ತನ್ನ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ವಯಸ್ಸದು. ತಾತ ಸಿದ್ದರಾಜು ಅವರಿಗೆ ಬೈಕ್ ಡಿಕ್ಕಿಯಾಗಿ ಆಕ್ಸಿಡೆಂಟ್ ಆಗಿರುತ್ತೆ. ಅದನ್ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಆತನಿಗೂ ಕೂಡ ಕಾರೊಂದು ಡಿಕ್ಕಿ ಆಗಿಬಿಡುತ್ತೆ. ಯಾವ್ದ್ರಿ ದುರ್ವಿಧಿ? ಇವೆಲ್ಲವೂ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸಿಸಿ ಕ್ಯಾಮ್ರಾದಲ್ಲಿ ತಾತ ಒಂದು ಕಡೆ ಆಂಬುಲೆನ್ಸ್ ಅಲ್ಲಿ, ಮತ್ತೊಂದು ಕಡೆ ಪಕ್ಕದಲ್ಲೇ ಮೊಮ್ಮಗನಿಗೆ ಮತ್ತೊಂದು ಕಾರು ಡಿಕ್ಕಿ ಆಗಿಬಿಡುತ್ತೆ. ಆತನು ಕೂಡ ಒಂದೇ ದಿವಸ ತಾತ ಮೊಮ್ಮಗ ಇಬ್ರು ಕೂಡ ಅಪಘಾತಕ್ಕೀಡಾಗ್ಬಿಟ್ರೆ ಆ ಕುಟುಂಬಸ್ಥರ ಸ್ಥಿತಿ ಹೆಂಗಿರಬಹುದು, ಆ ಮನಸ್ಥಿತಿ ಅವ್ರ ಮನೆ ಹೆಂಗಾಗಬಹುದು, ಹೆಂಗ್ ತಡ್ಕೊಬೇಕು ಆ ಜೀವಗಳು. ಕುಟುಂಬಸ್ಥರಿಗೆ ತೀವ್ರ ಆತಂಕ, ಮತ್ತೊಂದು ಮಗದೊಂದು. ಯಾಕೆಂತ ಅಂದ್ರೆ ಒಂದು ಕಡೆ ಇಲ್ಲಿ ತಾತನನ್ನ ನೋಡ್ಕೊಳ್ಳೋದು, ಇತ್ತ ಮೊಮ್ಮಗನ್ ನೋಡೋದು, ಈ ಸ್ಥಿತಿಗೆ ಒಂದು ಹೋಗ್ಬಿಟ್ಟಿದೆ. ಘಟನಾ ಸ್ಥಳಕ್ಕೆ ಸಕಲೇಶ್ಪುರ ಗ್ರಾಮಾಂತರ ಠಾಣೆ ಪೊಲೀಸರು ಬಂದಿದ್ದಾರೆ, ಭೇಟಿ ನೀಡಿದ್ದಾರೆ, ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಫೈನ್, ಅವೆಲ್ಲ ಪ್ರೊಸೀಜರ್ ಆಗಿದೆ. ಬಟ್ ಭವಿಷ್ ಅವತ್ತ ಬಹಳ ಗಂಭೀರ ಗಾಯಗಳಾಗಿದ್ದಾವಂತೆ. ಆದಷ್ಟು ಬೇಗ ಚೇತರಿಕೆ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ. ವಿದ್ಯುತ್ ಖಾಸಗೀಕರಣ ನೀತಿ ವಿರೋಧಿಸಿ ಹಾಗೂ ಚಿಕ್ಕಮಗಳೂರು ಬಿಳಿಕೆರೆ ರಾಷ್ಟ್ರೀಯ ಹೆದ್ದಾರಿ 373ರ ಎಡೆಗೋಡನಹಳ್ಳಿಯಿಂದ ಅರ್ಜುನಹಳ್ಳಿಯವರೆಗೆ ರಸ್ತೆ ಅಗಲೀಕರಣಕ್ಕಾಗಿ ಕೃಷಿ ಭೂಮಿ ಸ್ವಾಧೀನಪಡಿಸಿಕೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಮೌಲ್ಯಕ್ಕಿಂತ 5 ಪಟ್ಟು ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ರೈತರು ದೊಡ್ಡಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಹಾಗೂ ಕಾರ್ಮಿಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ತಮ್ಮ ವಿರೋಧವಿಲ್ಲ, ಆದರೆ ಕೃಷಿ ಭೂಮಿಯನ್ನ ಕಳ್ಕೊಳ್ತಾ ಇರ್ತಕ್ಕಂಥ ರೈತರಿಗೆ ನ್ಯಾಯಯುತ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಹಾಗೂ ಕಾರ್ಮಿಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಜವರೇಗೌಡರು, ರೈತ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಸರ್ಕಾರ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸಬಾರದು. ಮಾರುಕಟ್ಟೆ ಮೌಲ್ಯಕ್ಕಿಂತ ಕನಿಷ್ಠ 5 ಪಟ್ಟು ಪರಿಹಾರ ನೀಡುವ ಮೂಲಕ ರೈತರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಆಗ್ರಹಿಸಿದ್ರು. ವಿದ್ಯುತ್ ಖಾಸಗೀಕರಣದಿಂದ ರೈತರು ಹಾಗೂ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದ್ದು ಸರ್ಕಾರ ಈ ನಿರ್ಧಾರವನ್ನು ಕೂಡ ಹಿಂಪಡಿಬೇಕು ಅಂತ ಇದರ ಜೊತೆನೆ ಅದನ್ನು ಕೂಡ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ ಪ್ರತಿಭಟನೆಯನ್ನ ಮಾಡಿ. ಈ ಸಂದರ್ಭದಲ್ಲಿ ವೇದಿಕೆಯ ಉಪಾಧ್ಯಕ್ಷ ಮಧುಗೌಡ, ಸಂಘಟನಾ ಕಾರ್ಯದರ್ಶಿ ಶಶಿಕುಮಾರ್, ಸಹ ಕಾರ್ಯದರ್ಶಿ ಭಾರತಿ, ಜಿಲ್ಲಾ ಅಧ್ಯಕ್ಷ ಪಟೇಲ್ ತಿಮ್ಮಣ್ಣಗೌಡ, ತಾಲೂಕು ಅಧ್ಯಕ್ಷ ಚೆಲುವೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಮೊನ್ನೆ ಸಕಲೇಶ್ಪುರದ ಮಾಜಿ ಶಾಸಕ ಹಿರಿಯರು ಎಚ್.ಎಂ. ವಿಶ್ವನಾಥ್ ಅವರು ಹಾಲಿ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಒಂದಿಷ್ಟು ಆರೋಪಗಳನ್ನ ಮಾಡುವ ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್.ಕೆ. ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. 15 ವರ್ಷ ಇಲ್ಲಿ ಇತ್ಕೊಂಡು 4 ಕೈಯಲ್ಲೂ ಕೂಡ ಎಲ್ಲನೂ ಬಾಚ್ಕೊಂಡು ಹೋದ್ರು ಅಂತಕ್ಕಂಥದ್ದಾಗಿರಬಹುದು. 15 ವರ್ಷಗಳಿಂದ ಏನನ್ನೂ ಇಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥದ್ದು, ಈ ರೀತಿ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಆ ಆರೋಪಗಳಿಗೆ ಇವತ್ತು ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಕಳೆದ 15 ವರ್ಷಗಳಲ್ಲಿ ಯಾವುದೇ ಅಕ್ರಮ ಮಾಡಿಲ್ಲ, ನನ್ನ ವಿರುದ್ಧ ಆರೋಪ ಮಾಡುವವರು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ವಿಷಯಗಳನ್ನ ಹೇಳಿ ನಾನು ಉತ್ತರ ಕೊಡೋದಕ್ಕೆ ಸಿದ್ಧನಿದ್ದೀನಿ ಅಂತಕ್ಕಂಥ ಸವಾಲನ್ನ ಹಾಕಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ವಿಶ್ವನಾಥ್ ಅವರು ರೈತ ಸಂಘದ ಹೆಸರಲ್ಲಿ ನನ್ನ ಮೇಲೆ ಲೂಟಿ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಕಳೆದ 15 ವರ್ಷಗಳಲ್ಲಿ ಅವರು ಅಥವಾ ಅವರ ತಂಡ ನನ್ನ ಮೇಲೆ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಕಂಪ್ಲೇಂಟ್ ಮಾಡಿರಲಿಲ್ಲ. ಈಗ ಮಾಡಿರ್ತಕ್ಕಂಥ ದೂರು ಇದು ಕೂಡ ಸಾಂಕೇತಿಕ ಅಷ್ಟೇ. ಸಿಮೆಂಟ್ ಮಂಜು ಅವರು ಈ ದೂರಿನ ಹಿಂದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಸ್ಪಷ್ಟಪಡಿಸಬೇಕು ಅಂತ ಇವರು ಕೂಡ ಆಗ್ರಹಿಸಿದ್ದಾರೆ. ಅಂಡ್ ತಮ್ಮ ಅವಧಿಯಲ್ಲಿ ಮಂಜೂರು ಆಗಿದ್ದ 34 ಕೋಟಿ ರು ವೆಚ್ಚದ PWD ಮತ್ತೆ ಇತರ ಕಾಮಗಾರಿಗಳು ಇನ್ನೂ ಕೂಡ ವಿಳಂಬವಾಗ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ನಾನು ತಂದಿದ್ದಂತಹ 610 ಕೋಟಿ ರೂಪಾಯಿ JJM ಯೋಜನೆ ಕೂಡ ಇನ್ನೂ ಕೆಲವೆಡೆ ಆರಂಭ ಆಗಿಲ್ಲ. ಅಭಿವೃದ್ಧಿ ಕೆಲಸಗಳು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಜನಪ್ರತಿನಿಧಿಗಳು ಉತ್ತರ ನೀಡಬೇಕು ಅಂತ ಹೇಳಿದ್ರು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಫುಟ್ ಪಾರ್ಕ್ ನಿರ್ಮಿಸುವಂತದ್ದು ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ತೊಂದರೆ ಉಂಟು ಮಾಡ್ತದೆ. ಅಲ್ಲಿ ವಾಹನ ನಿಲುಗಡೆಗೂ ಕೂಡ ಜಾಗ ಇಲ್ಲ. ಹೀಗಾಗಿ ಫುಟ್ ಪಾರ್ಕ್ ಅನ್ನ ಬೇರೆಡೆ ನಿರ್ಮಿಸುವುದು ಸೂಕ್ತ. ಹಾಲಿ ಶಾಸಕ ಮಂಜು ಅವರಿಗೆ ಈ ಬಗ್ಗೆ ನಾನು ಸಲಹೆ ನೀಡ್ತೇನೆ, ಜಾಗ ಬದಲಾಯಿಸಿಕೊಳ್ಳಿ ಅಂತ ಕಿವಿ ಮಾತನ್ನ ಹೇಳ್ತರು. ಆಯ್ತು. ರಾಜಕಾರಣದಲ್ಲಿ ವಿಶ್ವನಾಥ್ ಅವರು ರೈತ ಸಂಘದಿಂದ ಬಂದವರು, ಭಾಷೆ ತಮಗೆಲ್ಲ ಗೊತ್ತು. ಅವ್ರು ಮಾತಾಡೋ ರೀತಿ ನೋಡಿದರೆ ಇವರು ಏನೋ 15 ವರ್ಷ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಪದ ಹೇಳಿ ನೋಡಿದೆ, ನಾನು ನೋಡಿದೆ. ಆದರೆ 15 ವರ್ಷದಲ್ಲಿ ಮತ್ತು ಯಾಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ? ಅವರು ಜೊತೆಲೇ ಇದ್ವಲ್ಲ, ಒಟ್ಟೊಟ್ಟಿಗೆ ಇದ್ವಲ್ಲ. ನನ್ನ ವಿರುದ್ಧ ಅವರಾಗಲಿ ಅವ್ರ ಕಡೆಯವರಾಗಲಿ ಯಾರೇ ಆಗಲಿ ಒಂದೇ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಕಂಪ್ಲೇಂಟ್ ಮಾಡುತ್ತಾರೆ, ನಾನು ಕೂಡ ಯಾವುದೇ ಅಕ್ರಮ ಮಾಡಿಲ್ಲ ಅಂತ ನೇರವಾಗಿ ನಾನು ಹೇಳ್ತಾಯಿದ್ದೀನಿ. ಅವ್ರು ಸ್ಪೆಸಿಫಿಕ್ಕಾಗಿ ಹೇಳಲಿ. ಈಗ ಇವತ್ತೇನು ನಡೀತಿದೆ, ಆ 15 ವರ್ಷಗಳು ಏನು ನಡೀತು, ಯಾವ್ಯಾವ ರೀತಿ ನಡೀತು ಹೇಳಬೇಕಲ್ಲ. ಅದ್ರಲ್ಲಿ ತೇಲ್ಬಿಟ್ಟಿದ್ದಾರೆ ಅವರು, ಬಟ್ ನಿರ್ದಿಷ್ಟವಾಗಿ ಹೇಳಿಲ್ಲ. ಈಗ ಮೊನ್ನೆ ಕಂಪ್ಲೇಂಟ್ ಕೊಟ್ಟರು ಲೋಕೇಶನ್ ಅವನು, ಈಸ್ ಎ BJP ಲೀಡರ್, ನಮ್ಮ ಪರಿಶಿಷ್ಟ ಜಾತಿ ಸಮಾಜದ ಅಲ್ವಾ. ಆದರೆ ನಾವು ಒಬ್ಬ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಲಿಂಗೇಶ್ ಅವರು ಪ್ರಸ್ತುತ ಬಗರ್ ಹುಕ್ಕುಂ ಯೋಜನೆ ಅಡಿಯಲ್ಲಿ ಒಂದಿಷ್ಟು ಅಕ್ರಮಗಳು ನಡೆದಿದ್ದಾವೆ ಅಂತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಯಲ್ಲಿದ್ದು, ಈ ವಿಚಾರವಾಗಿ ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ನವಿಲೆ ಪರಮೇಶ್ ಅವರು ಕೂಡ ಮಾತನಾಡಿ ಲಿಂಗೇಶ್ ಅವರು 5 ವರ್ಷ ಶಾಸಕರಾಗಿದ್ದ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದೆ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಯಾವುದೇ ಸ್ವಾರ್ಥಕ್ಕಾಗಿ ಕೆಲಸವನ್ನ ಮಾಡಿಲ್ಲ, ಸಾರ್ವಜನಿಕ ಹಿತದೃಷ್ಟಿಯಿಂದಲೇ ಕೆಲಸವನ್ನ ಮಾಡಿದ್ದಾರೆ ಎಂಬುದು ಇಡೀ ಕ್ಷೇತ್ರದ ಜನರಿಗೆ ತಿಳಿದಿರ್ತಕ್ಕಂಥ ವಿಚಾರ. ನಾವು ಅವರು ಶಾಸಕರಾಗಿದ್ದಾಗ ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷರಾಗಿ ನಿಯಮಾನುಸಾರ ಅರ್ಜಿಯನ್ನ ವಿಲೇವಾರಿ ಮಾಡುವುದು ಅವರ ಕರ್ತವ್ಯ ಆಗಿತ್ತು. ಈ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ಲೋಪವಿದೆಯೋ ಅಥವಾ ಬೇರೆನಾದ್ರೂ ಕಾರಣಗಳಿದೆಯೋ ಅನ್ನೋದು ಸಮಗ್ರ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ನಾವು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗದಿರಲಿ ಅಂತಕ್ಕಂಥದ್ದು ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದು ಇದು ಯಾವುದು ನಮ್ದಲ್ಲ. ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಅವರ ಭವಿಷ್ಯಕ್ಕೆ ಅದು ಧಕ್ಕೆ ಆಗಬಾರ್ದು, ಕುಟುಂಬಕ್ಕೆ ಅದರಿಂದ ನೋವಾಗಬಾರ್ದು. ಈ ನಿಟ್ಟಿನಲ್ಲಿ ಪ್ರಕರಣದ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಹಾಸಭಾದ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆ ಪ್ರಕರಣದಲ್ಲಿ ನಿಜವಾಗ್ಲೂ ಅವರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ನಮ್ಮ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದರೂ ಕೂಡ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಲೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು 5 ವರ್ಷ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುವಾಗ ಅವರು ತುಂಬ ಸಿಂಪಲ್ಲಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ನಡೆದುಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲ ಸಮಾಜದವ್ರಿಗೂ ಎಲ್ಲ ಸಾರ್ವಜನಿಕರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿರುವಾಗ ಯಾವ ರೀತಿ ಸಿಲುಕಿದ್ದಾರೆ, ಏನು ತಪ್ಪಾಗಿದೆ ಅನ್ನೋದನ್ನು ಪ್ರಕರಣದಲ್ಲೇ ಗೊತ್ತಾಗಬೇಕಾಗಿದೆ.
ತನಿಖೆನಲ್ಲೇ ಗೊತ್ತಾಗಬೇಕಾಗಿದೆ. ಆದರೂ ಕೂಡ ಅವರು ಶಾಸಕರಾಗಿದ್ದಾಗ ಕರ್ತವ್ಯ ನಿರ್ವಹಿಸುವಾಗ ಅವರು ಬಗುರುಕುಂ ಕಮಿಟಿಯ ಅಧ್ಯಕ್ಷರಾಗಿ ಇದ್ದಾಗ ಅಲ್ಲಿರ್ತಕ್ಕಂಥ ಅರ್ಜಿಗಳು 53, 57ನಲ್ಲಿ ಬಂದಿರತಕ್ಕಂಥ ಭೂ ಮಂಜೂರಾತಿ ಅರ್ಜಿಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಅವರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಣೆ ತಡೆದ ಶ್ರೀರಾಮ ಸೇನೆ, 85 ಚೀಲ ಅಕ್ಕಿ ಪಿಕಪ್ ವಾಹನ ವಶ, ಆಹಾರ ಇಲಾಖೆಯಿಂದ ದಾಳಿ. ಕೆಲಸದ ವೇಳೆ ಚಾಲಕನಿಗೆ ಗಂಭೀರ ಗಾಯ, ಕ್ರಷರ್ ಮಾಲೀಕನಿಂದ ವಂಚನೆ ಆರೋಪ, ಚಿಕಿತ್ಸೆ ಸಿಗದೆ ಸಂತ್ರಸ್ತ ಯುವಕನ ಕುಟುಂಬಸ್ಥರ ಕಣ್ಣೀರು. ಒಂದೇ ದಿನ ತಾತ ಮೊಮ್ಮಗನಿಗೆ ಅಪಘಾತ, ಸಿಸಿಟಿವಿಯಲ್ಲಿ ಸೆರೆಯಾಯಿತು, ಎದೆ ಜಲ್ಲನ್ನಿಸುವ ದೃಶ್ಯ. ಸಕಲೇಶಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮದಲ್ಲಿ ಘಟನೆ. ರಾಷ್ಟ್ರೀಯ ಹೆದ್ದಾರಿ 373ರ ರಸ್ತೆ ಅಗಲೀಕರಣ ಹಿನ್ನೆಲೆ 5 ಪಟ್ಟು ಹೆಚ್ಚಿನ ಪರಿಹಾರಕ್ಕೆ ಆಗ್ರಹ, ದೊಡ್ಡಳ್ಳಿ ರೈತರಿಂದ ಬೃಹತ್ ಪ್ರತಿಭಟನೆ. ನಾನು ಯಾವುದೇ ಅಕ್ರಮ ಮಾಡಿಲ್ಲ, 15 ವರ್ಷದ ಅವಧಿಯಲ್ಲಿ ನಾನು ಮಾಡಿರುವ ಅಭಿವೃದ್ಧಿ ಬಗ್ಗೆ ಸ್ಪಷ್ಟ ದಾಖಲೆಗಳಿವೆ, ಆರೋಪಗಳಿಗೆ ತಿರುಗೇಟು ನೀಡಿದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ. ಕಾನೂನು ಪ್ರಕರಣವೊಂದರಲ್ಲಿ ಕಸ್ಟಡಿಯಲ್ಲಿರುವ ಬೇಲೂರಿನ ಮಾಜಿ ಶಾಸಕ ಲಿಂಗೇಶ್, ಈ ಪ್ರಕರಣ ಕುರಿತು ನಿಷ್ಪಕ್ಷಪಾತ ತನಿಖೆ ಆಗಲಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಆಗ್ರಹ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸತ್ಯದ ಕಡೆ. ನಮಸ್ತೆ.